ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನೀವೇನಾದರೂ ಇಂಜಿನಿಯರಿಂಗ್ ಮಾಡಬೇಕು, ಯಾವ ಟಾಪ್ ಕಾಲೇಜಸ್ಸು, ಯಾವ ಟಾಪ್ ಕೋರ್ಸಸ್ಸು, ನಂದು 10,000 ಬಂದಿದೆ, 15,000 ರ್ಯಾಂಕಿಂಗ್ ಬಂದಿದೆ, ಅಥವಾ 50,000 ಬಂದಿದೆ, ಅಥವಾ 1,00,000 ಬಂದಿದೆ, ಯಾವುದು ಕೋರ್ಸ್ನ ನಾನು ಚೂಸ್ ಮಾಡ್ಕೊಬೇಕಾ ಅಥವಾ ಕಾಲೇಜಿನ ನಾನು ಚೂಸ್ ಮಾಡ್ಕೊಬೇಕಾ, ಕಾಲೇಜ್ ಡೀಟೇಲ್ಸ್ ಎಲ್ಲ ಹೇಗೆ ನಾನು ತಗೋಬೇಕು, ಈಗ ಮಾರ್ಕ್ ಅಲಾಟ್ಮೆಂಟ್ ಆಗಲಿ ಅಥವಾ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಲಿ, ಡೇಟ್ ಎಲ್ಲ ಯಾವಾಗ ಬಿಡ್ತಾರೆ, ಟೆಂಟೇಟಿವ್ ಡೇಟ್ಸ್ ಎಲ್ಲ ಯಾವಾಗ ಇದು ಮಾಡಿದ್ದಾರೆ ಅನ್ನೋ ಪ್ರತಿಯೊಂದು ಮಾಹಿತಿನ ನಾನು ಈ ವಿಡಿಯೋದಲ್ಲಿ ಪ್ರತಿಯೊಬ್ಬ ಸ್ಟೂಡೆಂಟ್ಸಿಗೂ ಹೆಲ್ಪ್ ಆಗೋ ಥರ ಶೇರ್ ಮಾಡ್ತೀನಿ. ಸ್ನೇಹಿತರೆ, ಪ್ರತಿಯೊಬ್ಬರು ಈ ವಿಡಿಯೋನ ಲಾಸ್ಟ್ ತನಕ ನೋಡಿ. ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ರತಿಯೊಬ್ಬರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಹೀಗೆ ಎಜುಕೇಷನ್ ಬಗ್ಗೆ ಆಗಲಿ ಏನೇನೋ ಒಳ್ಳೆ ಇನ್ಫಾರ್ಮೇಷನ್ ನನ್ನ ಚಾನಲ್ ಕಡೆಯಿಂದ ಶೇರ್ ಮಾಡ್ತಾ ಇರ್ತೀನಿ. ಸ್ನೇಹಿತರೆ, ಪ್ರತಿಯೊಬ್ಬರು ಈಗ KCET ರಿಸಲ್ಟ್ ಬಂದಿದೆ ನಿಮಗೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಒಂದು ಭಯ ಇರುತ್ತೆ. 20,000 ಬಂದರೆ ಇಷ್ಟೊಂದು ಬಂತಲ್ಲ, 50,000 ಬಂದವರಿಗೆ ಇಷ್ಟೊಂದು ಬಂತಲ್ಲ ಅನ್ನೋದೊಂದು ಭಯ ಇರುತ್ತೆ. ಆದರೆ ಈಗ ಎಲ್ಲ ಹೇಗಾಗಿದೆ ಅಂತಂದರೆ, ನಿಮ್ಮ ರ್ಯಾಂಕಿಂಗಿಂದ ನಿಮ್ಮ ಟ್ಯಾಲೆಂಟ್ ಮೇಲೆ ನಿಂತಿರುತ್ತೆ. ಸ್ನೇಹಿತರೆ, ಈಗ ಎಲ್ಲ ನೀವು ನೋಡ್ತಿದ್ದೀರ, ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಆಗಲಿ, ಮಿಷಿನ್ ಲರ್ನಿಂಗ್ ಆಗಲಿ ಅಥವಾ ರೋಬೋಟಿಕ್ಸ್ ಆಗಲಿ, ಪ್ರತಿಯೊಂದು ನೀವು ಡಿಜಿಟಲ್ ವರ್ಡ್ನ ನೋಡ್ತಾ ಇದ್ದೀರಾ. ಈಗ ಪ್ರತಿಯೊಂದು ಪ್ರತಿಯೊಂದರಲ್ಲೂ ನಮ್ಮ ರೋಬೋ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ನ ಚೂಸ್ ಮಾಡೋದನ್ನು ಪ್ರತಿಯೊಂದು ಏರಿಯಾದಲ್ಲೂ ನೋಡ್ತಾ ಇದ್ದೀರಾ. ಹಾಗಾಗಿ ನೀವು ಯಾವುದೇ ಕೋರ್ಸ್ಗಳಿಗೆ ಹೋಗೋದಾದ್ರು ಅಥವಾ ಯಾವುದೇ ಕಾಲೇಜುಗಳಿಗೆ ಹೋಗೋದಾದ್ರು ಪ್ರತಿಯೊಂದು ಸ್ವಲ್ಪ ಪ್ರಿಪೇರ್ ಆಗಿರಿ. ನೀವೇನು ಮಾಡಬೇಕು ಮುಂದೆ, ನೀವೇನಾದ್ರು ಹೈಯರ್ ಸ್ಟಡಿ ಮಾಡಬೇಕು ಅಂತಿದ್ರೆ ನಿಮ್ಮ ಓನ್ ಬ್ರಾಂಚ್ಗಳನ್ನ ಅಥವಾ ಮೆಕ್ಯಾನಿಕಲ್ಲು, ಸಿವಿಲ್ಲು, ಎಲೆಕ್ಟ್ರಾನಿಕ್ಸು ಆ ಥರ ಎಲ್ಲ ಪ್ರತಿಯೊಂದು ತೊಗೊಳ್ತಾ ಹೋಗಿ. ನೀವೇನಾದ್ರು ಹೈಯರ್ ಸ್ಟಡೀಸ್ ಮಾಡಬೇಕು ಅಂತಿದ್ರೆ ಅಥವಾ ನನಗೇನಾದ್ರು ಇಂಜಿನಿಯರಿಂಗ್ ಮಾಡಿಬಿಟ್ಟೆ ನನಗೆ ಜಾಬ್ ಬೇಕು ಅನ್ನೋರು ಪ್ರತಿಯೊಬ್ಬರೂ ಕರೆಕ್ಟಾಗಿ ಚೂಸ್ ಮಾಡ್ಕೊಳ್ಳಿ. ಈಗ ನಿಮ್ಮದೆಲ್ಲ CET ಬಂದಿರೋದ್ರಿಂದ ಮೆಡಿಕಲಿಗೆ ತುಂಬ ಜನ ಪ್ಲಾನ್ ಮಾಡ್ತಿರ್ತಾರೆ, ಫಾರ್ಮಾಗಿ ತುಂಬ ಜನ ಪ್ಲಾನ್ ಮಾಡ್ತಿರ್ತಾರೆ, ಅಥವಾ ನೀವು ಇಂಜಿನಿಯರಿಂಗ್ಗಳಿಗೆ ತುಂಬ ಜನ ಪ್ಲಾನ್ ಮಾಡ್ತಾರೆ. ನನ್ನ ಪ್ರಕಾರ ಸ್ವಲ್ಪ ಜನ ಯಾರ್ಯಾರು ಮೆಡಿಕಲ್ ಮಾಡಬೇಕು ಅಂತಿದ್ರೆ ಮೆಡಿಕಲಿಗೆ ಯಾವಾಗಿದ್ರೂ ಮೆಡಿಕಲಿಗೆ ಅದೇ ಇದ್ರ ಥರ ನಂಬರ್ 1 ಅಂತಲೇ ಹೇಳ್ಬೋದು. ಮೆಡಿಕಲ್ಲು ನೀವು ಯಾರೇ ಇದು ಮಾಡಿರೋ ನೀವು ಓನಾಗಾರು ಇದು ಮಾಡ್ಕೊಬೋದು, ಅಥವಾ ಬೇರೆದು ತುಂಬ ಫೆಸಿಲಿಟೀಸ್ ಇದೆ, ತುಂಬ ಓಪನಿಂಗ್ಸ್ ಇರ್ತವೆ ಮೆಡಿಕಲ್ಗಳಲ್ವಾ, ಚೆನ್ನಾಗಿ ಆಪರ್ಚುನಿಟೀಸ್ ಇರ್ತವೆ. ಈಗ ಇಂಜಿನಿಯರಿಂಗ್ಗಳೆಲ್ಲ ಹೇಗಾಗಿದೆ ಅಂದರೆ ಎಲ್ಲದು ಡಿಜಿಟಲ್ ವರ್ಡು, ಎಲ್ಲ ರೊಬೊಟಿಕ್ ಇದಾಗಿರೋದ್ರಿಂದ ಪ್ರತಿಯೊಂದರಲ್ಲಿ ನಾವು ಸ್ಮಾರ್ಟ್ಲಿ ಚೂಸ್ ಮಾಡಬೇಕಾಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ನೋಡ್ಕೊಳ್ಳಿ ನಿಮ್ಮ ರಿಸಲ್ಟ್ಸ್ ಹೇಗೆ ಬಂದಿದೆ. ರಿಸಲ್ಟ್ ಮೇಲೆ ಕಾಲೇಜಿನ ಈಗ ಒನ್ ಡೇ ನಿಮಗೆ ರಿಸಲ್ಟ್ ಬಂತು ಅಂದರೆ ಸುಮ್ಮನೆ ಕೂರಕ್ಕೆ ಹೋಗಬೇಡಿ. ಪ್ರತಿಯೊಬ್ಬರು ನಿಮ್ಮ ಡಾಕ್ಯುಮೆಂಟೇಷನ್ ಎಲ್ಲ ಪ್ರಿಪೇರ್ ಮಾಡ್ಕೊಳ್ಳಿ. ಏನೇನೆಲ್ಲ ಡಾಕ್ಯುಮೆಂಟೇಷನ್ ಎಲ್ಲ KCET ವೆಬ್ಸೈಟ್ ನಿಮಗೆ ಒಂಥರ ಸೋರ್ಸ್ ಆಫ್ ಟ್ರೂತ್ ಇದ್ದಂಗೆ. ಪ್ರತಿಯೊಬ್ಬರು KCET ವೆಬ್ಸೈಟಿಗೆ ಹೋದರೆ ನೀವು ಎಲ್ಲ ಡೀಟೇಲ್ಸು ಬಿಡ್ತಾ ಇರ್ತಾರೆ, ನೋಡ್ಕೊಳ್ತಾ ಇರಬೇಕು. ಎಲ್ಲರೂ ಕಾಲ್ ಮಾಡಿ ಎಲ್ಲ ಡಾಕ್ಯುಮೆಂಟೇಷನ್ನು ಪ್ರತಿಯೊಬ್ಬರು ನಿಮ್ಮ ಡಾಕ್ಯುಮೆಂಟೇಷನ್ ಎಲ್ಲ ವೆರಿಫಿಕೇಷನ್ ಇನ್ನು ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಿಮ್ಮ ಹೆಲ್ಪ್ ಲೈನು, ಅದು ನಿಮ್ಮ ಸಿಟಿಲಿ ಹೆಲ್ಪ್ ಲೈನು, ಆ ಸೆಂಟರ್ಗಳಿಗೆ ಹೋಗಿ ಪ್ರತಿಯೊಬ್ಬರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿ ನಿಮಗೆ KCET ಒಂದು ನಂಬರನ್ನು ಕೊಡ್ತಾರೆ. ಅದನ್ನು ಇಟ್ಕೊಂಡು ನೀವು KCETನ ಅಲಾಟ್ಮೆಂಟ್ಗೆ ಹೋಗ್ಬೋದು, ಅಂದರೆ ಮಾರ್ಕ್ ಅಲಾಟ್ಮೆಂಟ್ಗಳಿಗೆ ಹೋಗ್ಬೋದು. ಸ್ನೇಹಿತರೆ, ಆ ಅಲಾಟ್ಮೆಂಟ್ ಎಲ್ಲ ಆಲ್ಮೋಸ್ಟ್ ನಿಮಗೆ ಜುಲೈಯಿಂದ ಸ್ಟಾರ್ಟ್ ಆಗ್ತವೆ. ಅಲ್ಲೇ ಜುಲೈಯಿಂದ ಸ್ಟಾರ್ಟ್ ಆಗಿ ಜುಲೈ ಎಂಡು ಅಥವಾ ಆಗಸ್ಟಲ್ಲಿ ನಿಮಗೆ ಮಾರ್ಕು ಸ್ಟಾರ್ಟಿಂಗಲ್ಲೆಲ್ಲ ಬಿಡ್ತಾರೆ. ಮತ್ತು ಆಗಸ್ಟಲ್ಲೆಲ್ಲ ನಿಮಗೆ ರಿಸಲ್ಟು ನಿಮ್ಮ ಯಾವ ಕಾಲೇಜು ಅಲಾಟ್ ಆಗಿದೆ ಅಂತಲೂ ನಿಮಗೆ ಆಗಸ್ಟಲ್ಲಿ ಗೊತ್ತಾಗುತ್ತೆ. ಸೆಪ್ಟೆಂಬರಿಂದ ಏನೇನು ಕಾಲೇಜುಗಳಿಗೆಲ್ಲ ಸ್ಟಾರ್ಟ್ ಆಗ್ತವೆ. ಸ್ನೇಹಿತರೆ, ಹಾಗಾಗಿ ಪ್ರತಿಯೊಬ್ಬರು ಏನು ಮಾಡಬೇಕು, ಪ್ರತಿಯೊಬ್ಬರು ಈ ಕಾಲೇಜ್ ಪೋರ್ಟಲ್ ಬಗ್ಗೆ ಸ್ವಲ್ಪ UGCET 2020 ಕಾಲೇಜ್ ಪೋರ್ಟಲ್ಗೆ ಹೋಗಿ ನಿಮ್ಮದು ಕ್ರಿಯೇಟ್ ಮಾಡ್ಕೋಬೇಕು. ಯಾವ ಥರ ಕ್ರಿಯೇಟ್ ಮಾಡ್ಕೋಬೇಕು ಪೋರ್ಟಲ್ನ ಮ್ಯಾನ್ಯಲ್ಲೂ ಕೊಟ್ಟಿದ್ದಾರೆ. ಸ್ನೇಹಿತರೆ, ನೀವು ಯೂಸ್ ಮಾಡಿಕೊಂಡು ಪ್ರತಿಯೊಬ್ಬರು ನಿಮ್ಮ ಕಾಲೇಜ್ ಪೋರ್ಟಲ್ಗಳನ್ನ, ಐ ಹೋಪ್ ಎಲ್ಲರೂ ಕಾಲೇಜ್ ಪೋರ್ಟಲ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡು. ಏನಕ್ಕೆ ಅಂದರೆ ನಿಮಗೆ ಒಂದು ಆಸೆ ಇರುತ್ತೆ, ಯಾವ ಟಾಪ್ ಕಾಲೇಜ್ಗಳು, ಯಾವ್ದು ಬೆಸ್ಟು, ಯಾವ್ದು ಲಾಸ್ಟ್ ಟೈಮ್, ಯಾವ ಕೋರ್ಸ್ಗಳು, ಯಾವ ಥರ ಯಾವ್ಯಾವ ಇನ್ಫ್ರಾಸ್ಟ್ರಕ್ಚರ್ ಇದೆ ಆ ಕಾಲೇಜಲ್ಲಿ ಅನ್ನೋದೊಂದು ಡೀಟೇಲ್ಸ್ ನಿಮಗೆ ಬೇಕಾಗಿರುತ್ತೆ. ಪ್ರತಿಯೊಂದು ಈ ಕಾಲೇಜ್ ಪೋರ್ಟಲ್ಗಳಿಗೆ ನೀವು ಪ್ರತಿಯೊಬ್ಬರು ನೀವು ರಿಜಿಸ್ಟರ್ ಆಗಿ ನಿಮ್ಮ ಯೂಸರ್ ID, ಪಾಸ್ವರ್ಡ್, ನಿಮ್ಮ ಫೋನ್ ನಂಬರ್ ಎಲ್ಲ ಕೊಟ್ಬಿಟ್ಟು ರಿಜಿಸ್ಟರ್ ಎಲ್ಲ ಈಸಿ ಪ್ರೊಸೆಸ್ ಇರುತ್ತೆ. ಎಲ್ಲ ಆಗಿ ಅಲ್ಲೇ ನಿಮಗೆ ಪ್ರತಿಯೊಂದು ಕಾಲೇಜ್ ಡೀಟೇಲ್ಸು, ಕಾಲೇಜ್ ಆಫ್ ಇಂಜಿನಿಯರಿಂಗು ಯಾವ್ಯಾವ ಇದಾವೆ ಪ್ರತಿಯೊಂದು ಡೀಟೇಲ್ಸು, ನೇಮ್, ಏರೋನಾಟಿಕ್ಸ್ ಇಂಜಿನಿಯರಿಂಗ್ ಆಗಲಿ. ನಾನು ಹೇಳೋದೊಂದು ಫಸ್ಟು ನಾರ್ಮಲ್ ಕೋರ್ಸ್ ಬಗ್ಗೆ ಹೋಗೋದಾದರೆ ಏರೋನಾಟಿಕ್ ಇಂಜಿನಿಯರಿಂಗ್ ಈಸ್ ಬೆಸ್ಟು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವೆರಿ ಬೆಸ್ಟು, ಮತ್ತು ಆಟೋಮೊಬೈಲ್ ಇಂಜಿನಿಯರಿಂಗು ಚೆನ್ನಾಗಿದೆ. ಆಟೋಮೊಬೈಲ್ ಇಂಜಿನಿಯರಿಂಗು ನೀವು ಹೋಗ್ಬೋದು. ಅದಾದಮೇಲೆ ತುಂಬ ರೋಬೋಟಿಕ್ ಇಂಜಿನಿಯರಿಂಗ್ ಆಗಲಿ, ಕಂಪ್ಯೂಟರ್ ಸೈನ್ಸ್ ಈಸ್ ಬೆಸ್ಟು, ಇನ್ಫಾರ್ಮೇಷನ್ ಟೆಕ್ನಾಲಜಿ ಈಸ್ ಬೆಸ್ಟು, ಮತ್ತು ನಿಮಗೆ ಎಲೆಕ್ಟ್ರಾನಿಕ್ಸ್ ಆಲ್ಸೋ ಬೆಸ್ಟು. ಹಾಗಾಗಿ ರೋಬೋಟಿಕ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಜಿನಿಯರಿಂಗ್ ಅದು ಕೂಡ ಬೆಸ್ಟು. ಮತ್ತು ಇದು ಬರುತ್ತೆ ಮರೈನ್, ಅದೇನೋ ಬೇರೆ ತುಂಬ ಇಂಜಿನಿಯರಿಂಗ್ ಇವೆಲ್ಲ ಬರ್ತವೆ.
ಮತ್ತು ನಿಮಗೆ ಸೈಬರ್ ಸೆಕ್ಯೂರಿಟಿ ರಿಲೇಟೆಡ್ಡು ಅವೆಲ್ಲ ತುಂಬಾ ಬೆಸ್ಟ್ ಸ್ನೇಹಿತರೆ. ಪ್ರತಿಯೊಬ್ಬರು ನೀವು ಚೂಸ್ ಮಾಡಬೇಕಾದ್ರೆ ನಿಮ್ಮ ಊರುಗಳಲ್ಲಿ ನೀವು ಕಾಲೇಜ್ ಅಂದ್ರೂ ತುಂಬ ಜನಕ್ಕೆ ನಿಮಗೆ ಯಾವ್ದು ಕೋರ್ಸ್ ಮಾಡಬೇಕು ಅಂತ ತುಂಬ ಜನಗಳು ಹೋಗಿ ಆರ್ಟಿಫಿಷಿಯಲ್ ನೀವೇನಾದ್ರು ಆಟೋಮೊಬೈಲ್ ಸೈಡ್ ಮೇಲೆ ಹೋಗಬೇಕು ಅಂತಿದ್ರೆ ಏರೋನಾಟಿಕಲ್ ಎಲ್ಲ ಚೂಸ್ ಮಾಡಿಕೊಂಡು ಹೋಗಿ. ಮತ್ತು ನೀವೇನಾದ್ರು ಕಂಪ್ಯೂಟರ್ ಸೈನ್ಸು ಸಾಫ್ಟ್ವೇರೇ ಬರಬೇಕು ಅಂತಿದ್ರೆ ಕಂಪ್ಯೂಟರ್ ಸೈನ್ಸು, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಆರ್ಟಿಫಿಷಿಯಲ್ಲು, ಮಿಷಿನ್ ಲರ್ನಿಂಗು, ಡೇಟಾ ಸೈನ್ಸು, ಮತ್ತು ರೊಬೋಟಿಕ್ ಆಗಲಿ, ಹಾಗೆ ನೀವು ನೆಟ್ವರ್ಕಿಂಗು, ವೆಬ್ ಟೆಕ್ನಾಲಜಿ ಅದಾಗಲಿ ಪ್ರತಿಯೊಂದನ್ನು ನೋಡ್ಕೊಂಡು ಹೋಗಿ ಅದನ್ನು ನೋಡಿಕೊಂಡು ಚೂಸ್ ಮಾಡಿ. ಅದಾದಮೇಲೆ ನೀವು ಕಾಲೇಜ್ಗಳು ನಿಮಗೆ ತುಂಬ ಚೆನ್ನಾಗಿದೆ ರ್ಯಾಂಕಿಂಗು, ಫಸ್ಟ್ ಪ್ರಿಫರೆನ್ಸು ಕಾಲೇಜಿಗೆ ಕೊಡಿ. ಏನಕ್ಕೆ ಅಂದರೆ ಕಾಲೇಜ್ಗಳು ಒಳ್ಳೇದಿದ್ರೆ ನಿಮಗೆ ಕಂಪ್ನಿಗಳು ಬಂದ್ಬಿಟ್ಟು ನಿಮಗೆ ಜಾಬ್ ಆಗುತ್ತೆ. ಮತ್ತು ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ ಆಗಲಿ, ನಮ್ಮದು ವೇ ಯು ಇನ್ವಾಲ್ವ್ ವಿತ್ ಅಂದರೆ ತುಂಬ ಅದರ್ ಸ್ಟೇಟ್ ಪೀಪಲ್ ಎಲ್ಲ ಬಂದಿರ್ತಾರೆ ಬೆಸ್ಟ್ ಕಾಲೇಜ್ಗಳು, ಅಲ್ಲಿ ನಿಮ್ಮ ಕಮ್ಯುನಿಕೇಷನ್ ಬೆಳೆಯುತ್ತೆ, ದ ವೇ ಆಫ್ ಥಿಂಕಿಂಗ್ ಬೆಳೆಯುತ್ತೆ, ಪ್ರಾಜೆಕ್ಟ್ಗಳು ನಡೀತವೆ, ಏನು ಡಿಫ್ರೆಂಟ್ ಪ್ರಾಜೆಕ್ಟ್ಗಳು ನಡೀತವೆ. ಆ ಥರ ಎಲ್ಲ ನೀವು ಇನ್ವಾಲ್ವ್ ಆದಾಗ ತುಂಬಾ ನಿಮ್ಮ ನಾಲೆಡ್ಜ್ ಕೂಡ ಬೆಳೆಯುತ್ತೆ. ನಿಮಗೆ ಏನು ಬೇಕು ಅದು ನಿಮ್ಮ ಇಂಜಿನಿಯರಿಂಗ್ ಆದಮೇಲೆ ಸಿಗುತ್ತೆ ಸ್ನೇಹಿತರೆ. ಹಾಗಾಗಿ ಪ್ರತಿಯೊಬ್ಬರು ಇದೊಂದನ್ನು ನೀವು ವೆಬ್ಸೈಟ್ನ ನಾನು ಹೇಳಿದಂಗೆ ಇದು KCET UGC8 ಇದು ಪೋರ್ಟಲ್ನ ಕ್ರಿಯೇಟ್ ಮಾಡಿಕೊಂಡು ರಿಜಿಸ್ಟರ್ ಇಯರ್ ಅಂತಿದೆ, ರಿಜಿಸ್ಟರ್ ಮಾಡ್ಕೊಂಡು ಇಟ್ಕೊಳ್ಳಿ. ಇದರಲ್ಲಿ ಎಲ್ಲ ಕಾಲೇಜ್ ಡೀಟೇಲ್ಸು, ಫೀಸ್ ಸ್ಟ್ರಕ್ಚರ್ ಆಗಲಿ, ಅವ್ರದ್ದು ಯಾರ್ದು ಎಲ್ಲ ಫೆಸಿಲಿಟಿ, ಅವ್ರದ್ದೆಲ್ಲ ಇನ್ಫ್ರಾಸ್ಟ್ರಕ್ಚರು, ಯಾವ ಥರ ರ್ಯಾಂಕಿಂಗ್ ತೊಗೊಳ್ತಾರೆ, ಎಷ್ಟಿದೆ, ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ಈ ಕಾಲೇಜ್ ಪೋರ್ಟಲ್. ನೀವು ಫಸ್ಟಿಗೆಲ್ಲ ನಿಮಗೆ ಟೈಮ್ ಇದೆ, ಇನ್ನೊಂದು ಮಂತು, ಈ ಪ್ರತಿಯೊಂದರಲ್ಲೂ ನೀವು ನೋಡ್ಕೊಳ್ಳಿ. ಪ್ರತಿಯೊಬ್ಬರು ಯಾರು ಮೆಡಿಕಲ್ ಇದಾಗಲಿ, ಇಂಜಿನಿಯರಿಂಗ್ ಆಗಲಿ, ಫಾರ್ಮ್ ಆಗಲಿ, ಪ್ರತಿಯೊಬ್ಬರು ಇದರಲ್ಲಿ ನೋಡ್ಕೊಳ್ಳಿ. ಪ್ರತಿಯೊಬ್ಬರು ನಿಮ್ಗೆ ಏನಕ್ಕೆ ಅಂದರೆ ಇದು ತುಂಬಾ ಯೂಸ್ ಆಗುತ್ತೆ. ಮತ್ತೆಲ್ಲ ತುಂಬ ಟಾಪ್ ಕಾಲೇಜ್ಗಳಲ್ಲಿ RV ಆಗಲಿ, ಪೆಸಿಟ್ ಆಗಲಿ, MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಗಲಿ, BMS ಇಂಜಿನಿಯರಿಂಗ್ ಆಗಲಿ, UVCA ಆಗಲಿ, ಹಾಗೆಯೇ ತುಂಬ ಕಾಲೇಜ್ ನಿಟ್ಟೆ ಮೀನಾಕ್ಷಿ ಆಗಲಿ, SJC ಆಗಲಿ, RNSIT ಆಗಲಿ, ದಯಾನ್ ಸಾಗರ್ ಆಗಲಿ, ಇವೆಲ್ಲ ತುಂಬ ಒಳ್ಳೆ ಕಾಲೇಜ್ಗಳು. ಅದೆಲ್ಲ ಲಾಸ್ಟ್ ಇಯರ್ ಅಲಾಟ್ಮೆಂಟು ಕಟ್ ಆಫ್ನೆಲ್ಲ ತೊಗೊಂಡು ನೋಡ್ಕೊಳ್ಳಿ. ನಿಮ್ಮ ರ್ಯಾಂಕಿಂಗ್ ಯಾವ್ದು ಮ್ಯಾಚ್ ಆಗುತ್ತೆ ಮ್ಯಾಚ್ ಆಗಿದೆ. ಸಮ್ಟೈಮ್ ಈ ಥರ ಇದರಲ್ಲಿ ಅಲಾಟ್ಮೆಂಟಲ್ಲಿ ನಿಮ್ಮದು ಲಕ್ ಚೆನ್ನಾಗಿದ್ರೆ ಒಳ್ಳೆ ಕಾಲೇಜೇ ಅಲಾಟ್ ಆಗ್ಬಿಡುತ್ತೆ ನಿಮಗೆ. ಹಾಗೆಯೇ ಬೆಸ್ಟ್ ಕಾಲೇಜ್ಗಳನ್ನ ಈ ಒಂದು ನಿಮಗೇನಾದ್ರು ರೂರಲ್ ಇದೆಯಾ ಅಥವಾ ನಿಮಗೇನಾದರೂ OBC ಇದೆಯಾ, ಪ್ರತಿಯೊಂದು ಕೋಟಾದ ಮೇಲೂ ನೋಡ್ಕೊತಾ ಹೋಗಿ, ಕೋಟಾದ ಮೇಲೂ ನೋಡಿ ಪ್ರತಿಯೊಂದು ಚೂಸ್ ಮಾಡ್ಕೊಳ್ಳಿ ಎಕ್ಸಾಕ್ಟಾಗಿ. ಹಾಗಾಗಿ ಪ್ರತಿಯೊಂದು ಇದು ನೋಡ್ತಾ ಇರಬೇಕು. ನಿಮಗೆ ಫಸ್ಟಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ, ಅದಾದಮೇಲೆ ಜುಲೈಯಲ್ಲಿ ನಿಮಗೆ ಅದು ಮಾಕ್ ಅಲಾಟ್ಮೆಂಟ್ ಇದ್ರದ್ದು ಮಾಕ್ ಅಲಾಟ್ಮೆಂಟಿಗೆ ಬಿಡುಗಡೆ ಮಾಡ್ತಾರೆ. ಅದಾದಮೇಲೆ ನಿಮಗೆ ಮಾಕ್ ಅಲಾಟ್ಮೆಂಟ್ ಎಲ್ಲ ರಿಸಲ್ಟ್ ನಿಮಗೆ ಆಲ್ಮೋಸ್ಟ್ ಜುಲೈ 8 ಆಗಸ್ಟಲ್ಲಿ ಬಂದರೆ ನಾರ್ಮಲ್, ಅದಾದ ತಕ್ಷಣ 1 ವೀಕಲ್ಲಿ ನಿಮಗೆ ಅಲಾಟ್ಮೆಂಟ್ ಕೂಡ ಬಂದ್ಬಿಡುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಚೂಸ್ ಮಾಡ್ಬೇಕಾದ್ರೆ ಎಲ್ಲ ಡಿಸ್ಕಸ್ ಮಾಡಿಕೊಂಡು ನೋಡಿಕೊಂಡು ನೀವು ಫ್ಯಾಮಿಲಿ ಎಲ್ಲ ನೋಡಿಕೊಂಡು ಕರೆಕ್ಟಾಗಿ ಒಂದು 10, 15, 20 ಕಾಲೇಜಸ್ಗಳನ್ನ ಕರೆಕ್ಟಾಗಿ ಐ ಥಿಂಕ್ ನನ್ನ ಪ್ರಕಾರ ಹೋದರೆ 5 ನಿಮಗೆ ಪ್ರಕಾರ ನೀವು 5 ಆ ರೇಂಜಲ್ಲಿ ಚೂಸ್ ಮಾಡಿಕೊಂಡ್ರೆ 5ರಿಂದ 10 ಚೂಸ್ ಮಾಡಿಕೊಂಡ್ರೆ ಬೆಸ್ಟ್ ನಿಮಗೆ ಸಿಗುತ್ತೆ. ಹಾಗಾಗಿ ಕೋರ್ಸು ಮತ್ತು ಕಾಲೇಜಸ್ನು ಬೆಸ್ಟ್ ತೊಗೊಳಕ್ಕೆ ನೋಡ್ಕೊಳ್ಳಿ. ಪ್ರತಿ ಸಮಯನೂ ಕಾಲೇಜ್ ಸಿಗಲಿಲ್ಲ ಅಂದ್ರೂ ಬೆಸ್ಟ್ ಕೋರ್ಸ್ ಇರಲಿ, ಇಲ್ಲ ಅಂದ್ರೂ ಕೋರ್ಸ್ಗಳು ಚೆನ್ನಾಗಿಲ್ಲ ಅಂದ್ರೂ ಕಾಲೇಜ್ ಬೆಸ್ಟ್ ಇರಲಿ, ಆವಾಗ ನಿಮ್ಮ ಫ್ಯೂಚರು ಚೆನ್ನಾಗಿರುತ್ತೆ. ಹಾಗಾಗಿ ಇದೊಂದು ಇನ್ಫಾರ್ಮೇಷನ್ನು ಪ್ರತಿಯೊಬ್ಬರು ಎಲ್ಲ ನಿಮ್ಮ ಏನೇ ಡೀಟೇಲ್ಸ್ ಬೇಕು KCET ಬಗ್ಗೆ ಅಂದರೆ ನೋಡಿ, ಇಲ್ಲಿ KBOT ಇದೆ, KE ಬಾಟ್ ಇದೆ. ಆ ಬಾಟಿಗೆ ನೀವು ಕ್ವಶನ್ನು ಕೇಳ್ಬೋದು ಸ್ನೇಹಿತರೆ. ಈ ಬಾಟಿಂದ ನಿಮಗೆ ಎಲ್ಲ ಡೀಟೇಲ್ಸು ಅಲ್ಲಿ ಸಿಗ್ತಾ ಹೋಗುತ್ತೆ. ಪ್ರತಿಯೊಬ್ಬರು ನೋಡಿ, ಈ ಬಾಟಲ್ಲಿ ನಿಮಗೆ ಎಲ್ಲ ಡೀಟೇಲ್ಸು ಏನಾದ್ರು ನಿಮಗೆ ಇಂಗ್ಲೀಷಲ್ಲಿ ಕನ್ನಡಲ್ಲಿ ಬೇಕು, ಯಾವ ಡೇಟ್ಸು ಯಾವ ಡೇಟಲ್ಲಿ ಬಿಡ್ತಿದ್ದಾರೆ ಎಲ್ಲ ಡೀಟೇಲ್ಸ್ ನೀವು ಬಾಟ್ಗೆ ಕೇಳಿರೋ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಸಿಂಪ್ಲಿ ಅವ್ರಿಗೆ ಕಾಲ್ ಮಾಡಿ, ಅವ್ರ ನಂಬರ್ ಸಿಗಲ್ಲ, ಏನು ಮಾಡಿದ್ರೆ ಬಾಟಲ್ ಒಂದು ಸಿಗುತ್ತೆ. ತುಂಬ ಜನಗಳು ಆ್ಯಪ್ ಕೂಡ ಇನ್ಸ್ಟಾಲ್ ಮಾಡ್ಬೋದು. ಆಂಡ್ರಾಯ್ಡಲ್ಲಿ ಮಾತ್ರ ಇದು KEA ಅಂತ ನಾನೊಂದು ವೀಡಿಯೋ ಮಾಡಿದ್ದೀನಿ ಆಲ್ರೆಡಿ, ಹೇಗೆ ಇದನ್ನು ಡೌನ್ಲೋಡ್ ಮಾಡ್ಕೊಳೋದು. APK ಇದೊಂದು ಸ್ವಲ್ಪ ಸೆಕ್ಯೂರ್ ಇರಲ್ಲ, ಬಟ್ ಇದನ್ನು ಒನ್ ಟೈಮ್ ಇದು ನೀವು ಸ್ಕ್ಯಾನ್ ಮಾಡಿಕೊಂಡು ಆಂಡ್ರಾಯ್ಡಲ್ಲಿ ಇನ್ಸ್ಟಾಲ್ ಮಾಡ್ಕೊಬೋದು. ಅಲ್ಲೂ ಕೂಡ ನಿಮಗೆ ಡೀಟೇಲ್ಸು ಪ್ರತಿಯೊಂದು ಆ್ಯಪಲ್ಲಿ ಸಿಗುತ್ತೆ. ಇಲ್ಲಾಂದ್ರೂ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕೊಟ್ಟಿದ್ದಾರೆ, ಕಾಂಟ್ಯಾಕ್ಟು ಮಾಡ್ಕೋಬೋದು. ಬಟ್ ಇದೇ ನಿಮಗೆ ಸೋರ್ಸ್ ಆಫ್ ಟ್ರೂತ್ ಇದ್ದಂಗೆ ಇದು KCET ಇದೆ ಅವ್ರದ್ದು ಕರ್ನಾಟಕ ವೆಬ್ಸೈಟ್ಸು. ಅಲ್ಲಿ ನಿಮಗೆ ಯಾರ್ಯಾರು ಆಗಲಿ ಮೆಡಿಕಲ್ಲು ನೀವೇನೇ ಇದು ಮಾಡಿದ್ರು ಮುಂದಕ್ಕೆ ಏನು ಮಾಡಬೇಕು ಅನ್ನೋ ಎಲ್ಲ ಡೀಟೇಲ್ಸ್ದು ಇವ್ರು ಕೊಡ್ತಾ ಹೋಗ್ತಾರೆ. ಪ್ರತಿಯೊಂದು ಫಾಲೋ ಮಾಡಿಕೊಂಡು ಚೆನ್ನಾಗಿ ಚೂಸ್ ಮಾಡಿ. ತುಂಬ ಇನ್ನು ಫ್ಯೂಚರ್ಗಳು ತುಂಬಾ, ಯಾವುದೇ ಇದಕ್ಕೆ ಹೋಗಲಿ, ನೀವು ಗೌರ್ಮೆಂಟ್ ವರ್ಕ್ ಆಗಲಿ ಅಥವಾ ಪ್ರೈವೇಟ್ ಇದಕ್ಕೆ ಜಾಬಿಗೆ ಹೋಗಬೇಕು ಅಂದರೆ ಇನ್ನು ಮುಂದೆ ಎಲ್ಲ ರೋಬೋ ಅವು ಇಂಟೆಲಿಜೆಂಟ್ ಇದು ಅವೆಲ್ಲ ಓವರ್ಟೇಕ್ ಮಾಡ್ತಾ ಇರ್ತವೆ. ಅದನ್ನು ನಾವು ಅರ್ಥ ಮಾಡಿಕೊಂಡು ಎಲ್ಲ ಟೆಕ್ನಾಲಜಿನ ಅಪ್ ಟು ಡೇಟ್ ಇದ್ರೆ ನಮ್ಮನ್ನು ಯಾರು ರಿಪ್ಲೇಸ್ ಮಾಡೋಕ್ಕಾಗಲ್ಲ. ಹ್ಯೂಮನ್ ಎವ್ರಿವೇರ್ ಬೇಕಾಗುತ್ತೆ. ಬಟ್ ಜಸ್ಟ್ ಥಿಂಕ್ ಯಾವ ಥರ ನೀವು ಇದು ಮಾಡ್ಕೋಬೇಕು, ಪ್ಲ್ಯಾನ್ ಮಾಡ್ಕೋಬೇಕು ಅಂತ. ಚೆನ್ನಾಗಿ ಬ್ಲೈಂಡ್ಲಿ ಯಾವುದೋ ಕಾಲೇಜ್ ಸಿಕ್ತು, ಯಾವುದೋ ತೊಗೊಂಡ್ವಿ, ಯಾವುದೋ 4 ಇಯರ್ ಕಂಪ್ಲೀಟ್ ಮಾಡಿ ಆ ಥರ ನಡೆಯಲ್ಲ ಸ್ನೇಹಿತರೆ. ಈಗೆಲ್ಲ ಪ್ರತಿಯೊಬ್ಬರು ಕ್ಲೀನಾಗಿ ಎಲ್ಲ ಒಂಥರ ಪ್ಲ್ಯಾನ್ ಮಾಡಿಕೊಂಡು ಸ್ಮಾರ್ಟ್ಲಿ
ಚೂಸ್ ಮಾಡ್ಕೊಂಡ್ರೆ ನಿಮ್ಮದು ಇದು ಚೆನ್ನಾಗಿರುತ್ತೆ ಅಂತ. ಆ್ಯಕ್ಚುಲಿ ಪ್ರತಿಯೊಬ್ಬರು ನೀವು ನಾನು ಅಲ್ಲೇ ಮಾಡ್ತೀನಿ ಅಲ್ಲೇ ಮಾಡಬೇಕು ಅನ್ನೋದೊಂದು ಇರುತ್ತೆ, ಒಬ್ಬೊಬ್ರಿಗೆ ಆಸೆಗಳಿರುತ್ತೆ. ಅದೇ ಥರ ಕರೆಕ್ಟಾಗಿ ಚೂಸ್ ಮಾಡ್ಕೊಳ್ಳಿ. ಅಂದರೆ ಈಗ ನಾನು ಒಂದು ಹಳ್ಳಿಗಳಿಂದ ಬಂದ್ಬಿಟ್ಟು ನಂದು ಒಂದು ಒಳ್ಳೆ ಕಾಲೇಜಲ್ಲಿ ಇದು ಮಾಡಿದ್ದೀನಿ ಅಂದರೆ ದ ವೇ ಕಮ್ಯುನಿಕೇಷನ್, ದ ಪೀಪಲ್ ಇಂಟ್ರಾಕ್ಟೆಡ್, ಪ್ರಾಜೆಕ್ಟ್ ಮಾಡಿದ್ದು ಅಲ್ಲಿ ಆ ಥರ ಎನ್ವೈರ್ಮೆಂಟ್ ಇದ್ದಾಗ ನಿಮಗೆ ಒಂದು ಒಳ್ಳೆ ಇದು ಸಿಗುತ್ತೆ, ಸಕ್ಸಸ್ಸು ಸಿಗುತ್ತೆ. ನಿಮ್ಮ ಲೈಫಲ್ಲಿ ಅಟ್ಲೀಸ್ಟ್ ಚೆನ್ನಾಗಿರ್ಬೋದು. ನೀವು ಎಷ್ಟಿನ ತನಕ ವರ್ಕ್ ಮಾಡಬೇಕು ಅಂತಿರ್ತಾರೆ ಅಷ್ಟೇ ವರ್ಕ್ ಮಾಡಿ ದುಡ್ಡು ಮಾಡ್ಕೊಬೋದು ಸ್ನೇಹಿತರೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಟಾಪ್ ಸ್ಯಾಲರೀಸ್ ಹೇಗೆ ಚೂಸ್ ಮಾಡೋದು, ಏನೇ ಇನ್ಫಾರ್ಮೇಷನ್ ಬೇಕಾದರೂ ಕಮೆಂಟ್ಸ್ ಮಾಡಿ, ಅಲ್ಲಿ ಹೆಲ್ಪ್ ಯು ಔಟ್ ಸ್ನೇಹಿತರೆ. ಇದ್ರ ಎಜುಕೇಷನ್ KCET ಬಗ್ಗೆ ಇಂಜಿನಿಯರಿಂಗ್ ಇದು ಮಾಡಿ ವರ್ಕ್ ಮಾಡ್ತಿರೋದ್ರಿಂದ, ಹಾಗಾಗಿ ನಿಮ್ಗೆ ಫುಲ್ ಡೀಟೇಲ್ಸ್ ಗೊತ್ತಿರೋದ್ರಿಂದ ಯಾವ ಥರ ಈಗ ಫ್ಯೂಚರ್ ಯಾವ ಥರ ಹೇಗೆ ಅನ್ನೋದು ಡೀಟೇಲ್ಸ್ ಎಲ್ಲ ಶೇರ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಪ್ರತಿಯೊಬ್ಬರು ಏನೇ ಇನ್ಫಾರ್ಮೇಷನ್ ಬೇಕಾದರೂ ನನಗೆ ಕಮೆಂಟ್ಸ್ ಮಾಡಿ, ಅಲ್ಲಿ ಹೆಲ್ಪ್ ಯು ಔಟ್. ಥ್ಯಾಂಕ್ ಯು ಸೊ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.